ಧರ್ಮವನ್ನ ಒಡೆಯೋ ಚಾಳಿ ಇದೆ. ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ಹೇಳಿಕೆ ಇದು. ಧರ್ಮಗಳ ನಡುವೆ ಬೆಂಕಿ ಹಚ್ಚೋ ಕೆಲಸ ಸಿದ್ದರಾಮಯ್ಯ ಅವರದು. ಸರ್ಕಾರದಿಂದ ಮಕ್ಕಳಲ್ಲಿ ಧರ್ಮ ಭೇದ ಮೂಡಿಸೋ ಕೆಲಸ ಆಗ್ತಾ ಇದೆ. ಹಿಜಾಬ್ ನಿಷೇಧ ವಾಪಸ್ ವಿರುದ್ಧ ಬಿಜೆಪಿ ಹೋರಾಟ ಮಾಡುತ್ತೆ ಹೀಗಂತ ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿಯ ಎಲ್ಲಾ ನಾಯಕರು ಕೂಡ ಇದ್ರ ಬಗ್ಗೆ ಟೀಕೆಯನ್ನ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ಕಾಲದಲ್ಲೇ ಶುರುವಾದಂತಹ ಈ ವಿವಾದ ಸದ್ಯ ತಣ್ಣಗಾಗಿತ್ತು. ಆದ್ರೆ ಈಗ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಮತ್ತೆ ವಿವಾದದ ಸ್ವರೂಪವನ್ನ ಪಡೆದುಕೋತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಕ್ತಗತವಾಗಿ ಬಂದಿರುವಂಥದ್ದು ಜಾತಿಗಳ ಮಧ್ಯೆ ವೈಮನಸ್ಯ ಹುಟ್ಟುಹಾಕುವಂಥದ್ದು, ಧರ್ಮಗಳ ಮಧ್ಯೆ ದ್ವೇಷವನ್ನು ಬಿತ್ತಿದಂಥದ್ದು ಇದೇನು ಮೊದಲ ಬಾರಿ ಅಲ್ಲ. ವೀರಶೈವ ಲಿಂಗಾಯತ ಧರ್ಮವನ್ನೇ ಎರಡು ಭಾಗ ಮಾಡೋಕ್ಕೆ ಹೊರಟಂಥ ಮಹಾಪುರುಷ ಸಿದ್ದರಾಮಯ್ಯ. ಭಾಳಷ್ಟು ಬಾರಿ ಇವರು ಹಿಂದುಳಿದ, ಅಲ್ಪಸಂಖ್ಯಾತ, ಮುಂದುವರೆದವರು, SC ST ಈ ಥರ ಅವರು ಧರ್ಮ ಜಾತಿಗಳನ್ನು ಒಡೆಯುವಂಥದ್ದು ಅವರ ಪಾಠ ಹುಟ್ಟಿದೆ. ಈಗ ಹೊಸದಾಗಿ ಒಂದು ರೀತಿ ಕರ್ನಾಟಕ ಸರ್ಕಾರ ಕಳೆದ ಒಂದು ತಿಂಗಳಿಂದ ನಡೀತಾ ಇರೋ ಘಟನೆ ಇಡೀ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂಥ, ಅವಮಾನ ಪಡುವಂಥ ಸಂಗತಿಗಳು ಪದೇ ಪದೇ ರಾಜ್ಯದಲ್ಲಿ ನಡೀತಾ ಇದೆ. ಬೆಳಗಾವಿ ಬೆತ್ತಲೆ ಪ್ರಕರಣ, SC ST ಮಹಿಳೆಯನ್ನು ಮಾಡಿದಂಥದ್ದು ಅದು ದೇಶವ್ಯಾಪಿ ಸುದ್ದಿ ಆಯಿತು, ಇಡೀ ದೇಶವ್ಯಾಪಿ ಸುದ್ದಿ ಆಯಿತು. ಸರ್ಕಾರಕ್ಕೆ ಮುಜುಗರ ಉಂಟಾಯಿತು. ಅದು ಮುಗಿತಾ ಇದ್ದಂಗೆ ಭ್ರೂಣ ಹತ್ಯೆಯ ದೊಡ್ಡ ದಂಧೆ ಕೂಡ, ಸುಮಾರು ಸಾವಿರಾರು ಮಕ್ಕಳ ಭ್ರೂಣ ಹತ್ಯೆ ಆಗಿರೋದು ಕೂಡ ಬೆಳಕಿಗೆ ಬಂತು. ಇದು ಮುಜುಗರ ಆಯಿತು. ಕೋಲಾರದ ಮಾಲೂರಲ್ಲಿ ಏನು ಮಕ್ಕಳ ಕೈಲಿ, ಶಾಲಾ ಮಕ್ಕಳ ಕೈಲಿ ಆ ಪಿಟ್ಟನ್ನು ಮತ್ತು ಶೌಚಾಲಯವನ್ನು ದಿನನಿತ್ಯ ಕ್ಲೀನ್ ಮಾಡಿಸ್ತಾ ಇರೋವಂಥದ್ದು, 16 ಕಿಲೋಮೀಟರ್ ಹೋಗಿ ಅದಕ್ಕೆ ಬೇಕಾದಂಥ ಬೊಂಬುಗಳನ್ನು ತಂದು ಕ್ಲೀನ್ ಮಾಡುವಂಥ ಒಂದು ಪರಿಪಾಠ, ಮತ್ತು ಆ ಮಕ್ಕಳಿಗೆಲ್ಲ ಆಗಿರ್ತಕ್ಕಂಥ ಅಲರ್ಜಿ, ಸ್ಕಿನ್ ಅಲರ್ಜಿ, ಅವರನ್ನು ಇಡೀ ಆ ಪಿಟ್ಟದ ಒಳಗಡೆ ಇಳಿಸಿ ಇಡೀ ಅವರ ದೇಹ ಮುಳುಗೋ